ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಆಲೂ ಪಾಲಕ್ ಸಬ್ಜಿ ಮಾಡಾಕತ್ತಾನೆ. ಇದನ್ನ ಭಾಳ ಟೇಸ್ಟ್ ಆಗಿರ್ತತಿ. ಪೂರಿ ಜೊತೆ ಚಪಾತಿ ಜೊತೆ ತಿನ್ನಕ್ಕೆ ಇದು ಭಾಳ ಇಷ್ಟ, ಭಾಳ ಟೇಸ್ಟ್ ಆಗಿರ್ತತಿ. ಈ ಪಾಲಕ್ ಬೆಸ್ಟ್ ಇದ್ದಾಗ ಇದನ್ನ ಮಾಡಿ ನೋಡ್ರಿ, ಎಷ್ಟು ಮಸ್ತ್ ಆಗುತ್ತಂದ್ರೆ ಅದು ಹೆಲ್ತಿಗೂ ಚಲೋ ರೀ ಪಾಲಕ. ಈಗ ನೋಡ್ರಿ, ಇದೆಲ್ಲ ಪಾಲಕ್ ಚೆನ್ನಾಗಿರೋ ಪಾಲಕ್ ತಂದೆವು ನಾವು ಎಳೆದು. ಅದನ್ನು ಈಗ ನಾನು ಸೋಸ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇಲ್ಲಿ ನೋಡ್ರಿ ಹೀಗೆಲ್ಲ ಮಾಡಿ ಇಟ್ಕೊಳಕತ್ತಾನೆ. ಇದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಆಲೂಕ್ಕೆ ಹಾಕಿ ಸಬ್ಜಿ ಮಾಡ್ತೀನಿ. ಈಗ ನೋಡ್ರಿ ಪಾಲಕ್ ಎಲ್ಲ ಎಳೆ ಪಾಲಕ್ ಐತೆ, ಅದನ್ನು ನಾನು ಎಲ್ಲ ನೋಡಿ ಕಟ್ ಮಾಡಿ ಇಟ್ಕೊಳಕ್ತಾನೆ. ಈಗ ಸೋಸಿ ತೊಳೆದು ಕಟ್ ಮಾಡಿ ಅದಕ್ಕೆ ಇಟ್ಕೊಳಕ್ತಾನೆ, ಈಗ ರೆಡಿ ಮಾಡ್ಕೊಳಕ್ತಾನೆ. ಬೆಸ್ಟ್ ಆಗಿರ್ತೈತೆ ರೀ. ಇದನ್ನು ಮಾಡಿ ನೋಡ್ರಿ, ಪೂರಿ ಒಳಗೆ ಚಪಾತಿ ಒಳಗೆ ಭಾರಿ ಮಸ್ತ್ ಹತ್ತತಿ. ಈಗ ನೋಡ್ರಿ ಇಷ್ಟಿಷ್ಟ ಕಟ್ ಮಾಡ್ಕೊಂಡು ಅವು ಕಡ್ಡಿನೂ ಕಟ್ ಮಾಡ್ಕೊಂಡನಿ ಒಂಚೂರ. ಈಗ ಇದು ಆಲೂ ಎಲ್ಲ ಕುದಿಸಿಟ್ಕೊಂಡನ್ರಿ. ಕುದಿಸಿಟ್ಕೊಂಡು ಇದನ್ನೆಲ್ಲ ನಾನು ಸುಲಿದ ಅದನ್ನ ಪಲ್ಯ ಮಾಡೋದು ತೋರಿಸ್ತೀನಿ. ಇದು ನೋಡ್ರಿ ಹಿಂಗೆಲ್ಲ ಸುಲ್ಕೊಳಗ್ತಾನೆ. ಅದನ್ನ ಆಲೂ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ, ಪಾಲಕ್ ಎಷ್ಟು ಬೇಕಷ್ಟು ಹಾಕೋರಿ. ಅದನ್ನು ಅದಕ್ಕೇನು ಜಾಸ್ತಿ ಪಾಲಕ್ ಇದ್ರೂ ನಡಿತೈತಿ, ಒಂದು ಸ್ವಲ್ಪ ಇತ್ತಂದ್ರೂ ಆಲೂ ಜಾಸ್ತಿ ಇದ್ರೂ ನಡಿತೈತಿ. ಆದರೆ ಎರಡೂ ಒಂದು ಸ್ವಲ್ಪ ಸಮ ಆಗಿದ್ರೆ ಭಾಳ ಟೇಸ್ಟ್ ಬರ್ತತಿ. ಅದು ಆಲೂ ಪಾಲಕ್ ಸಿಕ್ಕರೆ ಹಾಕ್ಬೋದು ಜಾಸ್ತಿ. ಈಗ ನೋಡ್ರಿ ಇವಕ್ಕೆ ನಾನು ಇಷ್ಟು ಆಲೂ ತೊಗೊಂಡನಿ, ಒಂದು ದೊಡ್ಡ ಸೂಡ ಪಾಲಕ್ ತೊಗೊಂಡನಿ. ಅದನ್ನೆಲ್ಲ ಸೋಸಿಟ್ಕೊಂಡು ಇದಕ್ಕೆ ಆಲೂನು ಎಲ್ಲ ಸುಲಿದಿಟ್ಕೊಂಡು ಸಬ್ಜಿ ಮಾಡೋದನ್ನು ತೋರಿಸ್ತೀನಿ ನಾನು. ಈಗ ನೋಡ್ರಿ ಇವನ್ನೆಲ್ಲ ಹೀಗೆಲ್ಲ ಇದನ್ನು ಕೈಲೇ ಇದನ್ನು ಮಾಡ್ಕೊಳಕ್ತಾನೆ. ಇಷ್ಟ ಮಾಡ್ಕೊರಿ, ಅಂದ್ರೆ ಬಾಜಿ ಚಂದ ಆಗ್ತದೆ ಸಬ್ಜಿ. ಈಗ ಇದನ್ನೆಲ್ಲ ಕೈಲೇ ಇದನ್ನು ಮಾಡ್ಕೊಂಡ್ರೆ ಅದನ್ನು ನಾನು ಈಗ ಒಗ್ಗರಣೆ ಹಾಕಾಕ್ತಾನೆ. ಒಗ್ಗರಣೆ ಹಾಕಕ್ಕೆ ನಾನು ಇಲ್ಲೇ ಎಣ್ಣೆ ಹಾಕ್ಕೊಂಡನಿ. ಈಗ ಪಾಲಕ್ ಸೊಪ್ಪು ಐತಲ್ರಿ, ಅದನ್ನೆಲ್ಲ ನೀರು ಹಾಕಿ ತೊಳೆದ ಇದರಲ್ಲಿ ಇಟ್ಕೊಂಡನಿ ನಾನು. ಈರುಳ್ಳಿನೂ ತೊಗೊಂಡನಿ. ಈರುಳ್ಳಿ ಎರಡು ಥರ ಕಟ್ ಮಾಡ್ಕೊಂಡನ್ರಿ ನಾ. ಸ್ವಲ್ಪ ಸಣ್ಣಗೂ ಕಟ್ ಮಾಡ್ಕೊಂಡನಿ, ಸ್ವಲ್ಪ ಉದ್ದುದಕ್ಕೂ ಕಟ್ ಮಾಡ್ಕೊಂಡನಿ. ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಾಕತ್ತಾನೆ ನಾನು. ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕೊಳಕ್ತಾನೆ, ನೀವು ಎಷ್ಟು ಬೇಕಷ್ಟು ಹಾಕೋರಿ. ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡನಿ. ಈಗ ನಾನು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕೊಳಕ್ತಾನೆ. ಎಣ್ಣೆಲ್ಲ ಕಾದತ್ರಿ, ಈಗ ಸಾಸಿವೆ ಜೀರಿಗೆ ಎಲ್ಲ ಹಾಕೊಳಕ್ತಾನೆ. ಈಗ ನೋಡ್ರಿ ಅದೆಲ್ಲ ಒಗ್ಗರಣೆ ಎಲ್ಲ ಚಟ್ ಅಂದಿಂದ ಈಗೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟನ ಆಗ್ತಾವೆ ನೋಡಿ. ಒಗ್ಗರಣೆ ಎಲ್ಲ ಮಸ್ತ್ ಆತಂದ್ರೆ ಸಬ್ಜಿ ಚೆನ್ನಾಗಿ ಬರ್ತತ್ರಿ. ಈಗ ನಾನು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಲ್ರಿ ಸಣ್ಣಗೆ, ಅವನ್ನ ಇದಕ್ಕೆ ಹಾಕೊಳಕ್ತಾನೆ. ಆಮೇಲೆ ಈರುಳ್ಳಿ ಸಣ್ಣಗೆ ಒಂದಿಷ್ಟು ಕಟ್ ಮಾಡ್ಕೊಂಡೇನಿ, ದಪ್ಪಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡೇನಿ, ಟೇಸ್ಟ್ ಬರ್ತೈತೆ ಅಂತ ಹೇಳಿ. ಎರಡನ್ನೂ ಈಗ ನಾನು ಈ ಸಬ್ಜಿಗೆ ಹಾಕೊಳಕ್ತಾನೆ. ಈಗ ನೋಡ್ರಿ ಇದು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ನಾ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕ್ತಾನೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳಕ್ತಾನೆ. ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನೆಲ್ಲ ತಿರುಗಿಸಿ ಹೀಗೆಲ್ಲ ಈರುಳ್ಳಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಅದು ನೋಡ್ರಿ ಇವೆರಡು ಇದನ್ನು ಹಾಕ್ತಾವಲ್ಲ, ಅದಕ್ಕೆ ಹಸಿ ಮೆಣಸಿನ್ಕಾಯಿನೂ ನೀವು ಖಾರ ಇದ್ರೆ ಸ್ವಲ್ಪ ಕಡಿಮೆ ಹಾಕೋರಿ, ಇಲ್ಲಿಲ್ಲಂದ್ರೆ ಜಾಸ್ತಿ ಹಾಕ್ಕೊಂಡ್ರೆ ನಡೀತೈತೆ. ಈಗ ಇದನ್ನೆಲ್ಲನೂ ನಾನು ಸರಿಯಾಗಿ ಮಿಕ್ಸ್ ಮಾಡಾಕ್ತಾನೆ ರೀ. ಎಲ್ಲ ಇದು ಈರುಳ್ಳಿ ಎಲ್ಲ ಇದು ಬೇಯಬೇಕ್ರಿ. ನೋಡಿ ಈಗ ಈರುಳ್ಳಿ ಬೆಂದಾಗೈತೆ. ಈಗ ಇದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಇದಕ್ಕೆ ಹಾಕೊಳಕ್ತಾನೆ. ಪಾಲಕ್ ಸೊಪ್ಪನ್ನು ಅಷ್ಟೂ ಇದಕ್ಕೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಬೇಕು ಅದನ್ನ. ಈಗ ನೋಡ್ರಿ ಪಾಲಕ ಈರುಳ್ಳಿ ಎಲ್ಲ ಮಿಕ್ಸ್ ಆಗೈತಿ. ಅದಕ್ಕೆ ನಾನು ಉಪ್ಪು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಉಪ್ಪು ಹಾಕಿಂದ ನಾನು ಇದು ಆಲೂ ಸಣ್ಣ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನೆಲ್ಲ ಇದಕ್ಕೆ ಸೇರ್ಸಾಕತ್ತಾನೆ. ಇದನ್ನು ಆಲೂ ಎಲ್ಲ ಇದಕ್ಕೆ ಸಬ್ಜಿ ಮಾಡೋಕೆ ಕಲಿಸ್ಬೇಕ್ರಿ. ಚಂದಂಗೆ ಒಂದು ಸಣ್ಣ ಗುರಿ ಇಟ್ಟು ಇದನ್ನೆರಡನ್ನು ಮಿಕ್ಸ್ ಮಾಡ್ಬೇಕು.
ಈ ಪಾಲಕ್ ಇರೋದ್ರಿಂತ ಇದಕ್ಕೊಂದು ಟೇಸ್ಟ್ ಬರ್ತೈತೆ ರೀ ಇದು ಆಲೂಕ್ಕೆ. ಬರೀ ಆಲೂವನ್ನು ತಿಂದು ನೋಡ್ರಿ, ಪಾಲಕ್ ಹಾಕೊಂಡು ತಿಂದು ನೋಡ್ರಿ, ಅದಕ್ಕೆ ಡಿಫ್ರೆಂಟ್ ಭಾಳ ಇರ್ತೈತೆ ರೀ. ಈಗ ನೋಡ್ರಿ ಇದಕ್ಕೆ ಎಲ್ಲ ಚಂದಂಗೆ ಆಲೂವನ್ನು ಮಿಕ್ಸ್ ಮಾಡಾಕ್ತಾನೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದು ನೋಡ್ರಿ ಇದೆಲ್ಲನೂ ಸರಿಯಾಗಿ ನಾನು ಇಲ್ಲೇ ಮಿಕ್ಸ್ ಮಾಡಾಕ್ತೀನಿ. ಸ್ವಲ್ಪ ಸಣ್ಣಗೆ ಉರಿ ಇಟ್ಟು ಇದನ್ನು ಎಲ್ಲ ಇದೇ ಥರ ಅದಕ್ಕೆ ಪಲ್ಯ ಮಾಡಿ ತೆಗಿಬೇಕ್ರಿ. ಈಗ ನೋಡ್ರಿ ಈಗ ಆಲೂ ಪಾಲಕ್ ಸಬ್ಜಿ ಪೂರ್ತಿಯಾಗಿ ರೆಡಿ ಆಗೈತಿ. ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಭಾರಿ ನೈಸ್ ಆಗ್ತೈತಿ. ನೀವು ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತೈತೆ ರೀ.